ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗುರುಗಳ ಪರಿಹಾರ. ಈ ಸಮಸ್ಯೆಗೆ ಗುರುಗಳು ಹೇಳಿರೋ ಪರಿಹಾರ ಏನು ಅಂದ್ರೆ, ಶ್ರವಂತಿಗೂ ಕೂಡ ದೇವಾಂಜ್ಗೆ ಹೆಂಡತಿಯಾಗಿರೋ ಹಕ್ಕು ಇದೆ ಅಂತ. ಶ್ರವಂತಿಗೂ ಕೂಡ ಹೆಂಡತಿಯಾಗಿರೋ ಹಕ್ಕಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ, ವೈದೇಹಿ ಕೂಡ ಹೆಂಡತಿ ಅಂತ ಹೇಳ್ದಂಗೆ ಅಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ಅಕ್ಕ? ಗುರುಗಳು ಆ ಥರ ಯಾಕೆ ಬರೀತಾರೆ? ಇಷ್ಟಕ್ಕೂ ಲೆಟ್ರಲ್ಲಿ ಏನಿದೆ? ಅವ್ರೇನ್ ಬರ್ದಿರ್ಬೋದು? ನನ್ನ ಹೆಸರು ಯಾಕೆ ಗುರುಗಳು ಬರ್ದಿದ್ದಾರೆ? ಈ ವಿಷಯ ಗೊತ್ತಾಗಿ ಮಿನಿಸ್ಟರ್ ಅಂಕಲೇ ಏನಾದ್ರೂ ಗುರುಗಳ ಹತ್ರ ನನ್ನ ಹೆಸರು ಸೇರ್ಸಕ್ ಹೇಳಿದ್ರಾ? ಅಷ್ಟು ಶಾಕ್ ಆಗ್ಬೇಡ ದೇವಾಂಜ್. ತೀರ್ಮಾನ ಹೀಗೆ ಇರುತ್ತೆ ಅಂತ ಮೊದ್ಲೇ ಅನ್ಕೊಂಡಿದ್ದೆ. ಅದಕ್ಕೆ ನಿನಗೆ ಇಬ್ಬರು ಹೆಂಡ್ತಿರ ಮುದ್ದು ಗಂಡ ಅಂತ ಹೇಳಿದ್ದು. ಸುಮ್ನಿರಮ್ಮ. ನನ್ನ ಅಳಿಯನಿಗೆ ನನ್ನ ಮಗಳ ಜೊತೆ ಇನ್ನೊಬ್ಳು ಸವತಿ ಬರ್ತಾಳೆ ಅಂತಂದ್ರೆ ನಾನ್ ಸುಮ್ನೆ ಇರ್ತೀನಿ ಅಂತ ಹೇಗ್ ಅನ್ಕೊಳ್ತೀರಾ? ಏನಮ್ಮ ಇದು? ಗುರುಗಳು ತುಂಬಾ ನೀತಿವಂತರು, ಸತ್ಯನೇ ಮಾತಾಡ್ತಾರೆ. ಈ ಮನೆ ಸೊಸೆ ನೀನೇ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ. ಇವಾಗ ಆಗಿದ್ದೇನು? ಇದೇನಾ ನಿಮ್ಮ ಗುರುಗಳು ಹೇಳೋ ನ್ಯಾಯ? ಜಾನಕಿರಾಮ, ಯಾರಿಗೆ ನ್ಯಾಯ ನೀತಿ ಇಲ್ಲ ಅಂತಿದ್ದೀರಾ? ನಮ್ಮ ಗುರುಗಳಿಗ? ನಮ್ಮ ಕುಟುಂಬಕ್ಕೆ ಎಷ್ಟೇ ಸಮಸ್ಯೆ ಬಂದರೂ ಕೂಡ ಇಷ್ಟು ನೆಮ್ಮದಿಯಿಂದ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಗುರುಗಳು. ಅಷ್ಟೇ ಯಾಕೆ, ನಿಮ್ಮ ಮಗಳು ವೈದೇಹಿ ಈ ಮನೆಗೆ ಸೊಸೆ ಆಗೋದಕ್ಕೆ ಅರ್ಹತೆ ಇದೆ ಅಂತ ಹೇಳಿ ದೀಪನ ಉಲ್ಟಾ ಇಟ್ಕೊಂಡು ನಿರೂಪಿಸಿದ್ದು ಅದೇ ಗುರುಗಳು ಜಾನಕಿರಾಮ. ಆವತ್ತು ವೈದೇಹಿ ವಿಷಯದಲ್ಲಿ ಅವ್ರು ಹೇಳಿದ್ದು ನಿಜ ಅಂದಮೇಲೆ ಇವತ್ತು ಶ್ರವಂತಿ ಬಗ್ಗೆ ಹೇಳಿದ್ದು ಕೂಡ ನಿಜಾನೇ. ಅವರು ನಿಜಾನೇ ಹೇಳೋದು. ಅವರು ಹೇಳೋದೇ ನಿಜ. ಅದು ನಮಗೂ ಕೂಡ ದೈವ ಶಾಸನ, ವೇದವಾಕ್ಯ.
ಶ್ರವಂತಿ ಕೂಡ ಈ ಮನೆ ಸೊಸೆಯಾಗಿರ್ಬೇಕು ಅನ್ನೋದು ಗುರುಗಳ ನಿರ್ಧಾರ. ಈ ಮನೆ ಯಜಮಾನ ಆಗಿರೋ ನನ್ನ ನಿರ್ಧಾರ ಕೂಡ. ಇದ್ರ ಬಗ್ಗೆ ಇನ್ಮೇಲೆ ಯಾರು ಏನು ಮಾತಾಡೋ ಹಾಗಿಲ್ಲ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಅಂಕಲ್ ಕೆಲ್ಸನಾ ಇದು? ಈಗ್ಲೇ ಅಂಕಲ್ ಹತ್ರ ಮಾತಾಡ್ಬೇಕು. ಅಪ್ಪ ಅಪ್ಪ ಬನ್ನಿ ಅಪ್ಪ, ಬನ್ನಿ, ನಾನು ಹೇಳ್ತೀನಿ ಬನ್ನಿ. ಅಯ್ಯೋ, ಎಲ್ರೂ ಒಂದೊಂದ್ ಕಡೆ ಹೋಗ್ತಿದಾರಲ್ಲ. ಹಲೋ ಮಿಸ್ಟರ್, ಎಲ್ರೂ ಅವ್ರ ರೂಮಿಗೆ ಹೋಗಾಯ್ತು, ನೀವೇನಿನ್ನೂ ಇಲ್ಲೇ ಇದ್ದೀರಲ್ಲ? ಓಹ್, ನಿಮ್ಮಿಂದ ನಡೆಯಕ್ಕಾಗಲ್ವಲ್ಲ? ಹಾಗಾದ್ರೆ ಇಲ್ಲೇ ಇದ್ದು ಯೋಚನೆ ಮಾಡ್ತಾ ಇರಿ. ಹಲೋ ಬೇಬಿ, ಬೆಳಿಗ್ಗೆನೆ ಫೋನ್ ಮಾಡಿರೋ ಹಾಗಿತ್ತು. ನಾನು ಗೆದ್ದಿರ್ಲಿಲ್ಲಮ್ಮ, ಸಾರಿ ಬೇಬಿ. ಇಟ್ಸ್ ಓಕೆ ಅಂಕಲ್. ಫೋನ್ ಮಾಡದೇ ಇದ್ರೆ ಏನು, ಮಾಡ್ಬೇಕಾಗಿರೋ ಕೆಲಸ ಮಾಡಿದ್ರಲ್ವಾ? ನಾನೇನ್ ಮಾಡಿದ್ನಮ್ಮ? ನೀನೇ ನಮ್ಮೆಲ್ರಿಗೂ ದಶರಥ ರಾಮಯ್ಯನ ಸೋದರ ಸೊಸೆಯಾಗಿ ಆ ಮನೆಗೆ ಹೋಗಿ ತುಂಬಾ ದೊಡ್ಡ ಫೇವರ್ ಮಾಡಿದ್ಯಾ. ಯು ಆರ್ ರಿಯಲಿ ಡೇರಿಂಗ್, ಡ್ಯಾಶಿಂಗ್. ನಿನ್ನ ಪಾಕಿಸ್ತಾನಕ್ಕೋ ಚೈನಾಗೋ ಗೂಢಾಚಾರ್ಯ ಕಳಿಸ್ಬಹುದು. ಎಲ್ಲೂ ಗುಟ್ಟನ್ ಬಿಟ್ಕೊಡ್ದಾಗೆ ಕೆಲ್ಸ ಮುಗಿಸ್ಕೊಂಡ್ ಬಂದ್ಬಿಡ್ತೀಯಾ. ಅಂಕಲ್, ಹೋಗ್ಲಿದ್ದು ಸಾಕು. ಬೆಳಗ್ಗೆ ನಡೆದಿದ್ ವಿಷಯದ ಬಗ್ಗೆ ಮಾತಾಡಿ. ಅಷ್ಟಕ್ಕೂ ಅಷ್ಟು ಬೇಗ ನನ್ನ ಹೆಸರು ಬರೆಯೋ ತರ ನೀವ್ ಹೇಗ್ ಮಾಡಿದ್ರಿ ಅಂಕಲ್? ಏನ್ ಮಾತಾಡ್ತಿದ್ಯಾ ಬೇಬಿ? ನಾನ್ ಹೆಸರು ಬದಲಾಯಿಸದ್ನಾ? ಏನ್ ಮಾತಾಡ್ತಿದ್ಯಾ? ಅಂದ್ರೆ ಇದ್ರಲ್ಲಿ ನಿಮ್ ಕೈವಾಡ ಇಲ್ವಾ? ರಾತ್ರಿ 2 ಪೆಗ್ಗು ಜಾಸ್ತಿ ಕುಡ್ದ್ಬಿಟ್ನಮ್ಮ. ಮಲಗ್ದವನ್ ಈಗಷ್ಟೇ ಎದ್ದೆ. ನೀವ್ ಮಾಡಿಲ್ಲ ಅಂದ್ಮೇಲೆ ಇನ್ಯಾರು ಮಾಡಿರಕ್ ಸಾಧ್ಯ? ಅಷ್ಟಕ್ಕೂ ಏನಾಯ್ತಮ್ಮ? ಅದೇ ಅಂಕಲ್, ನಿನ್ನೆ ವೈದೇಹಿ ತುಂಬಾ ಕಾನ್ಫಿಡೆಂಟ್ ಆಗಿದ್ಲು. ನನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತೇನೋ ಅಂತ ಭಯ ಪಟ್ಟಿದ್ದೆ ಅಲ್ವಾ? ಆದ್ರೆ ಇವತ್ ಗೊತ್ತಾಯ್ತು, ಗುರುಗಳು ಪರಿಹಾರ ಕೊಡ್ತಾರೆ ಅಂತ. ಅವರು ನಿಜ ಮಾತ್ರ ಹೇಳೋದ್ರಿಂದ ಅವಳ ಹೆಸರೇ ಬರೀತಾರೆ ಅಂತ ಅವಳು ನಂಬ್ಕೊಂಡಿದ್ಲು. ವೈದೇಹಿ ಹೆಸರಿರತ್ತೆ ಅಂತ ನಾನು ಹೆದರ್ಕೊಂಡಿದ್ದೆ. ಆದ್ರೆ ವಿಚಿತ್ರವಾಗಿ ನಾನು ಕೂಡ ದೇವಾಂಶ್ಗೆ ಹೆಂಡತಿ ಅಂತ ಬರ್ದ್ ಕಳ್ಸಿದ್ದಾರೆ. ಹೌದಾ? ಹೌದಂಕಲ್. ಇವರು ಗುರುಗಳ ಬಗ್ಗೆ ತುಂಬಾ ಬಿಲ್ಡಪ್ ಕೊಟ್ಟಿದ್ರು. ಅಪ್ಪಿ ತಪ್ಪಿನೋರ್ ಇಲ್ದಿರೋದ್ ಬರೆಯಲ್ಲ, ನೀವೇ ಹೇಗೋ ಮ್ಯಾನೇಜ್ ಮಾಡಿ ನನ್ನ ಹೆಸರು ಬರೆಯೋ ಹಾಗೆ ಮಾಡಿದ್ರಿ ಅನ್ಕೊಂಡೆ. ಆದ್ರೆ ನೀವಲ್ಲ ಅಂತಂದ್ರೆ ಗುರುಗಳೇ ನನ್ನ ಹೆಸರು ಬರ್ದಿದ್ದಾರಾ? ಚಾನ್ಸೇ ಇಲ್ವಲ್ಲ. ಇನ್ಯಾರಿರ್ಬೋದು? ಸರಿ ಅಂಕಲ್, ಯಾರೋ ಕರೀತಿದ್ದಾರೆ, ನಾನು ಆಮೇಲೆ ಮಾಡ್ತೀನಿ. ಅತ್ತೆ, ನೀವಾ? ಬನ್ನಿ ಅತ್ತೆ, ಬನ್ನಿ. ಗುರುಗಳು ಏನಂತ ಬರ್ತ್ ಕಳ್ಸಿದ್ದಾರೆ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಅತ್ತೆ. ಭಾವನ್ ಹೆಂಡತಿಯಾಗಿ ನನ್ಗೂ ಸ್ಥಾನ ಇದೆ ಅಂತ. ಇದೆ ಅಂತ ಅನ್ಕೊಂಡ್ರೆ ಸಾಲದು, ಆ ಸ್ಥಾನನ ನೀನು ಪಡ್ಕೋಬೇಕು. ನೀನು ಈ ಮನೆ ಕಾಲಿಡ್ತಿದ್ದ ಹಾಗೆ ಹೊಸ ಆಸೆ ಚಿಗುರ್ತಮ್ಮ. ಈಗದು ನಿಜ ಆಗೋ ಅವಕಾಶ ಬಂದಿದೆ. ನಿಜ ಮಾಡ್ತೀಯ ಅಲ್ವಾ? ಹೇಳಿ ಅತ್ತೆ. ಈ ಕುಟುಂಬಕ್ಕೆ ವಾರಸ್ದಾರ ಬೇಕಮ್ಮ. 1 ವರ್ಷ ತುಂಬೋದ್ರೊಳಗೆ ಒಂದು ಮುದ್ದಾದ ಮಗುನ ನನ್ನ ಕೈ ಕೊಡ್ಬೇಕು. ನಿನ್ನ ಅತ್ತೆ ಆಗಿ ನಾನು ನಿನ್ನ ಹತ್ರ ಬೇಡ್ಕೋತಾ ಇರೋ ಕೋರಿಕೆ ಇದು.
ನಿಜ ಮಾಡ್ತೀಯ ಅಲ್ವಾ? ಖಂಡಿತ ಅತ್ತೆ. ಅದು ನಿಮ್ಮ ಆಸೆ ಮಾತ್ರ ಅಲ್ಲ, ನನ್ನ ಕರ್ತವ್ಯ. ತೇಟ್ ಭಾವನ್ ಥರನೇ ಇರೋ ಮಗುನ ನಿಮಗೆ ಕೊಡ್ತೀನಿ. ತುಂಬಾ ಸಂತೋಷ. ನೀನ್ ಯಾವಾಗ ಸಿಹಿ ಸುದ್ದಿ ಕೊಡ್ತೀಯೋ ಅಂತ ನಾನು ಕಾಯ್ತಾ ಇರ್ತೀನಿ. ನಾನು ಕಟ್ಕೊಂಡಿರೋ ತಾಳಿ ಕುತ್ತಿಗೆಯಲ್ಲಿದ್ರೂ ಕೂಡ ಯಾವುದೋ ಚಿಕ್ಕ ವಯಸ್ಸಲ್ಲಿ ಕಟ್ಟಿರೋದ್ರಿಂದ ಏನು ಮಾಡಿದಿರೋಂಥ ಪರಿಸ್ಥಿತಿ ಇತ್ತು. ಜೊತೆಗೆ ನನ್ನನ್ನೇ ಮದುವೆ ಆಗಿದ್ದಾರೆ ಅಂತ ಯಾವ ಪ್ರೂಫ್ಸು ಇಲ್ಲದೆ ಇರೋದ್ರಿಂದ ಯಾವಾಗ ಬೇಕಾದರೂ ಸಿಕ್ಕಾಕೊಳ್ಳೋ ಚಾನ್ಸಸ್ ಇತ್ತು. ಈಗ ಅತ್ತೆ ಸಪೋರ್ಟೇ ನನಗಿರೋದ್ರಿಂದ ಅವ್ರ ಆಸೆನೂ ತೀರಿಸ್ಬಿಟ್ರೆ ಆಗ ನಂಗೆ ಯಾರು ಏನು ಮಾಡೋಕ್ಕಾಗಲ್ಲ. ಏನಮ್ಮ ಇದು? ರಾತ್ರಿ ನೀನು ಹೇಳಿದ್ದೇನು ಈಗ ನಡೀತಾ ಇರೋದೇನು? ಅಪ್ಪ, ನೀವ್ ಆವೇಶ ಪಡ್ಬೇಡಿ, ಹೇಳೋದನ್ ಕೇಳಿ. ಆವೇಶ ಅಲ್ಲಮ್ಮ, ಪ್ರಾಣನೇ ಹೋಗ್ತಾ ಇದೆ. ಇಷ್ಟಕ್ಕೂ ನಿಮ್ ಮಾವ ಏನು ಅಂತ ಅನ್ಕೊಂಡಿದ್ದಾರೆ? ಆ ಗುರುಗಳು ಏನು ಹೇಳಿದ್ರು ಅಂತ ನಿನಗ್ ಸೌತಿನ್ ತಂದ್ಬಿಡ್ತಾರ? ಅದಕ್ಕೆ ನೀನು ಒಪ್ಕೋತೀಯಾ? ಅಪ್ಪ, ಮಾವನ್ ಬಗ್ಗೆ ಆ ಥರ ಎಲ್ಲ ಮಾತಾಡ್ಬೇಡಿ. ಅವರು ದೊಡ್ಡ ಮನುಷ್ಯರು ಅಂತ ಗೊತ್ತಿರೋದಕ್ಕೇನೆ ಅವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನಾನ್ ಸುಮ್ನಿದ್ದಿದ್ದು. ಹಾಗಂತ ನಿನಗೆ ಅನ್ಯಾಯ ಮಾಡೋದಕ್ ನೋಡಿದ್ರೆ ನಾನ್ ಸುಮ್ನಿರೋದಿಲ್ಲ. ಅಪ್ಪ, ಅದಾ ಥರ ಅಲ್ಲ ಅಪ್ಪ. ನೀನ್ ಇನ್ನೇನು ಮಾತಾಡ್ಬೇಡ. ಹೆಂಡತಿ ಇರ್ಬೇಕಾದ್ರೆ ಇನ್ನೊಂದು ಹೆಂಡತಿನ ಕರ್ಕೊಂಡ್ ಬರ್ತಾರ. ಇದೆಂತ ದೊಡ್ಡ ಅಪರಾಧ ಗೊತ್ತಾ? ಆದ್ರೆ ಬಾಲ್ಯ ವಿವಾಹ ನಡೆಯೋದಿಲ್ಲ. ಇದನ್ನ ನ್ಯಾಯ ಒಪ್ಪಲ್ಲ. ಈ ಪಂಚಾಯತಿನ 4 ದೊಡ್ಡ ಮನುಷ್ಯರ ಹತ್ರ ಕೇಳ್ತೀನಿ, ಬೇಕು ಅಂದ್ರೆ ಕೋರ್ಟ್ಗೂ ಹೋಗ್ತೀನಿ. ಆದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ. ಅಪ್ಪ, ಒಂದ್ ನಿಮಿಷ ಸುಮ್ನೆ ಇರಿ. ಯಾಕೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದೀರಲ್ಲ ಅಪ್ಪ? ಮೊದಲು ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ಗುರುಗಳನ್ನ ನಮ್ಮ ಮಾವ ಆ ದೇವರ ಸ್ಥಾನದಲ್ಲಿಟ್ಟು ನೋಡ್ತಾರೆ. ಅದಕ್ಕೆ ನೀವು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ದಕ್ಕೆ ಅವ್ರದನ್ನ ತಡ್ಕೊಳ್ಳೋದಕ್ಕಾಗದೆ ಆವೇಶಕ್ಕೊಳಗಾದ್ರು ಅಷ್ಟೇ ಅಪ್ಪ. ಆವೇಶ ಅಲ್ಲಮ್ಮ, ನನ್ನನ್ನ ಬೈಲಿ, ಬೇಕಾದ್ರೆ ಹೊಡಿಲಿ, ತಿಂತೀನಿ. ಆದ್ರೆ ನಿನಗ್ ಮಾತ್ರ ಅನ್ಯಾಯ ಆಗ್ಬಾರ್ದು ಮಗಳ, ಆಗ್ಬಾರ್ದು. ಅಪ್ಪ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನನಗನ್ಯಾಯ ಆಗಲ್ಲ. ಯಾಕಂದ್ರೆ ಶ್ರಾವಂತಿ ನಿಜವಾದ ಸೋದರ ಸೊಸೆ ಅಂತೂ ಅಲ್ಲ. ಇವತ್ತು ನಾಳೆನೂ ನಿಜ ಹೊರಗೆ ಬರುತ್ತೆ. ಸೋದ್ರ ಸೊಸೆ ಅಲ್ಲ ಅಂದ್ಮೇಲೆ ಗುರುಗಳು ಯಾಕೆ ಆಗ್ಬಾರದ್ರು? ಅದೇ ಗೊತ್ತಾಗ್ತಾ ಇಲ್ಲ ಅಪ್ಪ. ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ. ಅದೇನು ಅಂತ ತಿಳ್ಕೊತೀನಿ ಅಪ್ಪ. ನೀವಿಲ್ಲೇ ಇದ್ರೆ ಒಂದೆಲ್ಲ ಒಂದ್ ವಿಷಯಕ್ಕೆ ಜಗಳ ಆಗ್ತಾನೆ ಇರುತ್ತೆ. ನೀವ್ ಮನೆಗೆ ಹೋಗಿ. ಈ ಪರಿಸ್ಥಿತಿಲಿ ನೀನ್ ಹೀಗ್ ಬಿಟ್ಟು ನಾನು ಹೇಗ್ ಹೊರಟೆ ಮಗಳೇ? ನನಗೇನೂ ಆಗಲ್ಲ ಅಪ್ಪ. ನಾನಿಲ್ಲೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಅಮ್ಮ ಮಾರುತಿ ಭಯ ಪಟ್ಟಿರ್ತಾರೆ. ನೀವವ್ರಿಬ್ರಿಗೂ ಧೈರ್ಯ ಹೇಳಿ. ಹೋಗ್ ಬನ್ನಿ ಅಪ್ಪ. ಒಬ್ಬ ಮಗಳು ತನ್ನ ಜೀವನನ ತನ್ನ ಕೈಯಾರೆ ತಾನೇ ಹಾಳು ಮಾಡ್ಕೊಂಡ್ಲು. ನೀನು ಸಂತೋಷವಾಗಿದ್ಯಾ ಅಂತ ನಾನ್ ಅನ್ಕೊಂಡಿದ್ರೆ, ಆದ್ರೆ ಹೀಗೆಲ್ಲ ಆಗೋಯ್ತಲ್ಲಮ್ಮ. ಅಪ್ಪ, ಅಳ್ಬೇಡಿ ಅಪ್ಪ. ಏನೂ ಆಗಲ್ಲ ಅಂತ ಹೇಳ್ತಿದ್ದೀನಲ್ಲ. ಅಳ್ಬೇಡಿ ಅಪ್ಪ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅಳ್ಬೇಡಿ, ನನ್ ಮಾತು ಕೇಳಿ. ಏನ್ ಅಳಿಯಂದ್ರೆ ಇದು? ನಡೀತಿರೋದಲ್ಲ ನಿಮಗೆ ನ್ಯಾಯ ಅಂತ ಅನ್ನಿಸ್ತಿದೀಯಾ? ನನ್ನ ಮಗಳಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಹೇಗ್ ಸುಮ್ನಿದ್ದೀರಿ? ಅಪ್ಪ, ಅವ್ರನ್ ಮಾತ್ರ ಏನು ಅನ್ಬೇಡಿ. ನಿಮ್ ಎಲ್ಲರಿಗಿಂತಾನು ಹೆಚ್ಚು ನೋವು ಅನುಭವಿಸ್ತಾ ಇರೋದು ಇವ್ರೆ. ಪಾಪ ಇವ್ರು ಯಾರನ್ನ ಕೇಳ್ಬೇಕು ಅಂತ ಗೊತ್ತಿಲ್ದೆ, ಯಾರನ್ನ ಬೈಬೇಕು ಅಂತ ಅರ್ಥ ಆಗದೆ ಒಳಗೆ ಒದ್ದಾಡ್ತಿದ್ದಾರೆ. ಹೋಗ್ ಬರ್ತೀನಪ್ಪ. ನನ್ನ ಮಗಳಿಗೆ ಮಾತ್ರ ದಯವಿಟ್ಟು ಅನ್ಯಾಯ ಮಾಡ್ಬೇಡಿ, ಅನ್ಯಾಯ ಮಾಡ್ಬೇಡಿ. ಹೋಗ್ ಬರ್ತೀನಮ್ಮ.
ಇಲ್ಲೇನೋ ವ್ಯತ್ಯಾಸ ನಡೆದಿತ್ತು. ಯಾರೋ ಹಿಂದೆ ನಿಂತು ಇದನ್ನೆಲ್ಲ ನಡೆಸ್ತಾ ಇದ್ದಾರೆ. ಅದ್ಯಾರು ಅಂತ ತಿಳ್ಕೋಬೇಕು. ದೊಡ್ಡಮ್ಮ, ಈಗ ನಿಮಗೆ ಸಂತೋಷ ಆಯ್ತಾ ದೊಡ್ಡಮ್ಮ? ಅದೇ ದೊಡ್ಡಮ್ಮ, ಎಲ್ಲ ನೀವು ಅನ್ಕೊಂಡಂಗೆ ನಡೀತಲ್ವಾ? ಖುಷಿ ಆಗ್ತಾ ಇದೆಯಾ? ಅಷ್ಟೇ ದೊಡ್ಡಮ್ಮ, ನನಗೆ ಬೇಕಾಗಿದ್ದು ಅಷ್ಟೇ. ನೀವು ಖುಷಿಯಾಗಿದ್ದರೆ ಸಾಕು. ಬರಲಾ ದೊಡ್ಡಮ್ಮ? ದೊಡ್ಡಮ್ಮ, ಅದು ಏನು? ಅದು ಕೆಲವೊಂದು ಪರ್ಚೇಸಸ್ ಇತ್ತು, ಸ್ವಲ್ಪ ದುಡ್ಡು ಬೇಕಿತ್ತು. ಯಾವುದೇ ಪರಿಸ್ಥಿತಿಲೂ ನಡೆದಿದ್ದು ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ, ನನಗೆ ಗೊತ್ತಿಲ್ವಾ ದೊಡ್ಡಮ್ಮ? ನಾನು ನೋಡ್ಕೋತೀನಿ ಬಿಡಿ. ನನ್ನ ಜೊತೆನೆ ಈ ನಿಜಾನೂ ಕೂಡ ಮಣ್ಣಲ್ಲಿ ಮಣ್ಣಾಗುತ್ತೆ ಹೊರತು ಅಪ್ಪಿತಪ್ಪಿನೂ ಹೊರಗೆ ಬರಲ್ಲ. ಬರ್ತೀನಿ ದೊಡ್ಡಮ್ಮ. ಈ ವಿಷಯ ಬಂಗಾರದ ಮೊಟ್ಟೆ ಇಡೋ ಕೋಳಿ ದೊಡ್ಡಮ್ಮ. ದಿನಕ್ಕೊಂದು ಮೊಟ್ಟೆ ಉಪಯೋಗಿಸ್ತೀನಿ ಹೊರತು ಒಂದೇ ಸಲ ಕೋಳಿನ ಸಾಯಿಸ್ತೀನಾ? ರಾಮು, ಗಾಡಿ ನಿಲ್ಲಿಸು. ಯಾರೋ ಮೂರ್ಛೆ ತಪ್ಪಿ ಬಿದ್ದಿರೋ ಆಗಿದೆ. ಏನಪ್ಪ, ಇಲ್ಲಿ ನೋಡಪ್ಪ. ಏನಾಯ್ತು? ಏನಾಯ್ತಪ್ಪ ನಿಂಗೆ? ಕೇಳಪ್ಪ ಇಲ್ಲಿ. ತುಂಬಾ ಸಹಾಯ ಆಯ್ತು ಸ್ವಾಮಿಗಳೇ. ಮೂರ್ಛೆ ರೋಗ ಇರೋರು ಒಬ್ಬೊಬ್ರೆ ಹೀಗೆ ಹೋಗ್ಬಾರ್ದು. ಜೊತೆಲಿ ಯಾರು ಕರ್ಕೊಂಬರ್ಬೇಕು. ಆಯ್ತು ಸ್ವಾಮಿಗಳೇ. ಸರಿ, ಹೇಳು. ಜೊತೆಲಿ ಯಾರನ್ನ ಕರ್ಕೊಂಬಂದ್ರೆ ನೀನ್ ಯಾಕೆ ಕಾರಿಂದ ಇಳಿತಿದ್ದೆ? ನನ್ನ ಕೆಲಸ ಹೇಗಾಗುತ್ತೋ ಹುಚ್ಚ ಸ್ವಾಮೀಜಿ. ಓಕೆನಾ ಸರ್? ಕೆಲಸ ಆಯ್ತಾ? ಓಕೆ. ಎಲ್ಲ ನೀವು ಹೇಳ್ದಂಗೆ ಮಾಡಿದೀನಿ ದೊಡ್ಡಮ್ಮ. ಶ್ರವಂತಿ ಕೂಡ ಈ ಮನೆ ಸೊಸೆನೆ ಅಂತ ನೀನ್ ಹೇಳ್ದಂಗೆ ಬರ್ಸಿ ಕವರ್ ಎಕ್ಸ್ಚೇಂಜ್ ಮಾಡಿದೆ. ಸ್ವಾಮೀಜಿ ಅದೇ ಮಾತು ಹೇಳಿದ್ರು, ಮನೇಲೆಲ್ಲರೂ ಅದೇ ಮಾತು ನಂಬಿದ್ರು. ನಿನ್ನ ಆಸೆನೂ ಈಡೇರ್ತು, ನನ್ನ ಜೇಬ್ಗೂ ಕಾಸು ಬಂತು. ಈ ನಿಜಾನ್ ಮುಚ್ಚಿಡೋ ಅಂತ ಅವಶ್ಯಕತೆ ನಿನಗಿರೋವರೆಗೂ ನನ್ನ ಖರ್ಚಿಗೆ ಬೇಕಾದಂಥ ದುಡ್ಡಿಗೆ ಯಾವ ಕೊರತೆನೂ ಇರಲ್ಲ ದೊಡ್ಡಮ್ಮ. ವಾಲಿ, ಎಲ್ಲಿಗೆ ಹೋಗಿದ್ದೆ? ಏನ್ ಹೀಗೆ ಕೇಳ್ತಾ ಇದ್ಯಾ? ನಾನು ಎಲ್ಲಿಗೂ ಹೋಗಿರ್ಲಿಲ್ಲ, ಮನೇಲೇ ಇದ್ನಲ್ಲ. ಮನೇಲೇ ಇದ್ದೆ, ಆದ್ರೆ ಏನೋ ಕೆಲ್ಸ ಮಾಡ್ತಾ ಏನೋ ಬಚ್ಚಿಟ್ಟಂಗ್ ಅನ್ನಿಸ್ತಿದ್ಯಲ್ಲ. ನಾನೇನು ಮುಚ್ಚಿಡ್ತೀನಿ? ನಿನ್ನಿಂದ ಬಚ್ಚಿಡೋ ಅಂಥದ್ದು ನನ್ನ ಹತ್ರ ಏನಿದೆ ಹೇಳು? ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ನನಗ್ ಗೊತ್ತಿಲ್ದೆ ಸ್ವಂತ ನಿರ್ಧಾರ ತಗೊಂಡು ಏನಾದ್ರೂ ಮಾಡ್ಬೇಕು ಅಂತ ನೀನ್ ಅನ್ಕೊಂಡ್ರೆ ಈಗಾಗ್ಲೇ ತುಂಬಾ ಪೆಟ್ಟು ತಿಂದಿದ್ಯಾ. ನೆಕ್ಸ್ಟ್ ಟೈಮ್ ತಪ್ಪಿಸ್ಕೊಳಕ್ಕಾಗಲ್ಲ.